ಎಲ್ಲ ಚಾನಲ್ ಬರ್ತೈತೆ, ಆದ್ರೆ ಅದೇ ಸ್ಕ್ರೀನ್ ಬಂದ್ಬಿಟ್ಟೈತೆ ಮಧ್ಯೆ. ಅದು ಯಾವ್ದ್ರ ಒಂದ್ಸರಿ ಅದನ್ನ ಕ್ಯಾನ್ಸಲ್ ಮಾಡಿದ್ದೆ ನೀನು. ಮೊನ್ನೆ ರಾಣಿಂದ ಕ್ಯಾನ್ಸಲ್ ಮಾಡಿದ್ದು ಬಂದಿತ್ತು. ಸ್ಕ್ರೀನಾ? ಏನಾಯ್ತಮ್ಮ ಇದು ಕಾಲೇ? ಟಿವಿಗೆ ಏನು ಆಗಿಲ್ಲ. ಅದು ಮಧ್ಯೆ ಮಿಡಲ್ ಅಲ್ಲಿ ಸ್ಕ್ರೀನ್ ಬರಲ್ವಾ, ಹಿಂಗೆ ಬಾಕ್ಸ್ ಟೈಪು, ಅದು ಏನಪ್ಪ ಗೊತ್ತಾಯ್ತಲ್ಲ. ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಾತ್ರೆ ಎಲ್ಲ ತೊಗೋಬೇಕಲ್ಲ, ಅದನ್ನೆಲ್ಲ ತೊಗೊಂಡೆ. ಕಿರ್ಮಿಗೆ ಇವಾಗ ಡ್ಯಾಡಿಗೂ ತಿಂಡಿ ತೊಗೊಂಡು ಹೋಗಬೇಕು. ಹಂಗೆ ಕೊಟ್ಬಿಟ್ಟು ಕಾಲೇಜ್ ಹತ್ರ ಹೊಡ್ತೀನಿ. ಇನ್ನೂ ಮಾತ್ರೆ ಎಲ್ಲ ಹಾಕೊಂಡಿದ್ದು ಹೊರಗಡೆಕ್ಕೇನೆ ಕೊಟ್ಬಿಟ್ಟು ಹಂಗಾಸ್ ಕಾಲೇಜ್ಗೆ ಹೋಗ್ತೀನಿ. ಕೆಮ್ಮು ಎಲ್ಲ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ವಾಯ್ಸ್ ಎಲ್ಲ ಫುಲ್ ಡಿಫ್ರೆಂಟ್ ಆಗಿಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ, ವೆದರ್ ವಾಟ್ರ್ ಚೇಂಜ್ ಆದಾಗ ಹಂಗೆ ಆಗ್ಬಿಡುತ್ತೆ. ಫ್ಯಾನೆಲ್ಲ ಆಫ್ ಮಾಡಿದ್ದೀನಿ. ಮಮ್ಮಿ ಬಟ್ಟೆ ತೊಳಿತವ್ರೆ, ಮೇಲೆ ಬರ್ತಾರೆ. ಹಾಕೋದು ಸೀರಿಯಲ್ ನೋಡ್ತಾ ಐತೆ ಓಕೆ. ನಮ್ಮ ಅಕ್ಕ ಪಕ್ಕ ಫೋನ್ ಮಾಡಿರ್ತಾರೆ. ನಮ್ಮ ಅಕ್ಕನೇ ಫೋನ್ ಮಾಡಿದ್ದು. ತೊಗೊಂಡೆ. ನಮ್ಮ ಅಕ್ಕನೇ ಫೋನ್ ಮಾಡೋರೆ, ಹೋಗಿ ಕೊಟ್ಟಿದ್ದೀನಿ. ನಾನು ಗಾಡಿ ಈಚೆ ಹಾಕಿದ್ದೀನಿ ಆಲ್ರೆಡಿ, ಮುಂಚೆನೇ ತೆಗೆದು ನೀರೆಲ್ಲ ಹಾಕಿ ಗಾಡಿ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಇವಾಗ ಇವಾಗ ಇಷ್ಟು ಬಂದು ಶೂ ರಿಮೂವ್ ಮಾಡ್ತಾಯಿದ್ದೀನಿ. ಶೂ ರಿಮೂವ್ ಮಾಡಿ ಒಳಗಡೆ ಹೋಗ್ತೀನಿ. ಇವಾಗ ಮಮ್ಮಿ ನೋಡಿ, ಮಮ್ಮಿ ಏನಾರು ಬೈತಾರೆ ಪಕ್ಕ, 100ಕ್ಕೆ 100 ಬದಲೇ ಬೈತಾರೆ. ಅಮ್ಮ ಏನು ಮಾಡಲಿ? ಏನಮ್ಮ ಇದು ಸ್ಮೆಲ್ಲು? ಬೆಣ್ಣೆ. ಹಾಲು ತರಬೇಕಾ? ಹಾಲು ತರಬೇಕು. ಟಿವಿ ಅದೇನೋ ಬರ್ತಾನೆ ಇಲ್ಲ. ಏನಾಯಿತು? ಸ್ವಿಚ್ಚೇ ಆನ್ ಮಾಡಿಲ್ಲ, ಎಲ್ಲಿಂದ ಬರ್ತದೆ? ಅದೇನೋ ಬಂತು ಟಿವಿ ನಡಿಬೇಕಾದ್ರೆ. ಕರೆನ್ಸಿ ಮುಗಿದು ಅನ್ಸುತ್ತಮ್ಮ. ಕರೆನ್ಸಿ ಐತೆ ಮತ್ತಿನ್ನೇನು? ಅದೇ ಡ್ಯೂ ಅಂತ ಬಂತು, ಆದ್ರೆ ಎಲ್ಲಾ ಚಾನಲ್ ಬರ್ತೈತೆ, ಆದ್ರೆ ಅದೇ ಸ್ಕ್ರೀನ್ ಬಂದ್ಬಿಟ್ಟೈತೆ ಮಧ್ಯೆ. ಅದು ಯಾವ್ದ್ರ ಒಂದ್ಸರಿ ಅದನ್ನ ಕ್ಯಾನ್ಸಲ್ ಮಾಡಿದ್ದೆ ನೀನು. ಮೊನ್ನೆ ರಾಣಿಂದ ಕ್ಯಾನ್ಸಲ್ ಮಾಡಿದ್ದು ಬಂದಿತ್ತು. ಸ್ಕ್ರೀನಾ? ಏನಾಯ್ತಮ್ಮ ಇದು ಕಾಲೇ? ಟಿವಿಗೆ ಏನು ಆಗಿಲ್ಲ. ಅದು ಮಧ್ಯೆ ಮಿಡಲ್ ಅಲ್ಲಿ ಸ್ಕ್ರೀನ್ ಬರಲ್ವಾ, ಹಿಂಗೆ ಬಾಕ್ಸ್ ಟೈಪು, ಅದು ಏನಪ್ಪ ಗೊತ್ತಾಯ್ತಲ್ವಲ್ಲ ನನಗೇನೆ. ಬರುತ್ತೆ ನೋಡಿ. ಇದಕ್ಕೇನು ಪ್ರಾಬ್ಲಮ್ ಐತೆ? ಅಲ್ಲೇ ಚೆನ್ನಾಗೇ ಇತ್ತಲ್ಲಮ್ಮ ಬೆಳಿಗ್ಗೆ, ನಾನು ನೋಡ್ಬಿಟ್ಟು ಹೋದೆ. ತೋರಿಸ್ತೀನಿ ಆ ಟಿವಿ. ಆನ್ ಆಯ್ತು. ಕ್ಯಾನ್ ಕೊಡಿ, ಹಾಲು ತೊಗೊಂಬತ್ತೀನಿ. ಫಸ್ಟು ಟಿ ವಿ ಏನಾಗೈತೆ ಅಂತ ನೋಡ್ತೀನಿ. ಇದೇನು ಹೊಸ ಟಿ ವಿ ತಾಂಡಾಗಿಂದ ಇದೊಂದು. ಟಿವಿದು ಏನು ಪ್ರಾಬ್ಲಮ್ ಇಲ್ಲ. ನೆಟ್ವರ್ಕ್ ಅಲ್ಲ, ಬೆವರ್ತಾ ಇದೆಯಲ್ಲಮ್ಮ. ಬೆವ್ರದನ್ನ ಒಲೆ ಹತ್ರ ಇದ್ರೆ ಬೆವ್ರದೆ. ನೆಟ್ ಅದು ಆನ್ ಆಗೈತೆ. ಅದ್ರದ್ದೆಲ್ಲ ಪ್ರಾಬ್ಲಮ್. ನೀವು ನಾನು ಮಾಡು ಫಸ್ಟ್ ಟಿವಿ ಹೇಳ್ತೀನಿ, ತೋರಿಸ್ತೀನಿ. ಆಯ್ತಲ್ಲ ಆನು, ಇನ್ನೇನು ಆನ್ ಮಾಡು, ಆಮೇಲೆ ಹೇಳ್ತೀನಿ. ಇದೆಲ್ಲ ಬರ್ಲಿ, ಆಮೇಲೆ ಹೇಳ್ತೀನಿ. ಅಯ್ಯೋ ಇದು ನೋ ನೆಟ್ವರ್ಕ್ ಕನೆಕ್ಷನ್. ಹಿಂಗ ನೋ ನೆಟ್ವರ್ಕ್ ಇಂಟರ್ನೆಟ್ ಕನೆಕ್ಷನ್ ಅಂತ. ಅದಲ್ಲ ಹಾಕು. ಆ ಜಿಯೋ ತಾಳಿ ಅದೇನು ನೀವೇ ಹಾಕ್ಬಿಟ್ಟು ನೋಡಿ. ಅದೇನು ಅದು ಯಾವ ಬಟನ್ ಅಂತ ಇರಿ. ಅಲ್ಲಿ ಇನ್ನೂ ರೆಡ್ ಲೈಟ್ ಗ್ರೀನ್ ಲೈಟ್ ಬತ್ತು. ಇದೇನಪ್ಪ ಮಮ್ಮಿ ಈಗೇನು ಬಂದು ಬೆಳಗ್ಗೆ ನಾನು ನೋಡ್ಕೊಳೋದಕ್ಕೆ ಚೆನ್ನಾಗೇ ಐತಪ್ಪ. ಇದಕ್ಕೇನಾಯ್ತು ಇವಾಗ ಆಲ್ರೆಡಿ 1 ಗಂಟೆವರೆಗೂ ಬಂದು. ಯಾರ್ದಿದ್ದು ಪ್ಯಾಂಟಾ? ನೋಡ್ಕೊ, ನಿಂದೆ. ನಿಂದೆ ಪ್ಯಾಂಟ್. ಹೌದಾ? ಯಾವ ಪ್ಯಾಂಟಮ್ಮ? ಜೀನ್ಸಾ? ನೈಟ್ ಪ್ಯಾಂಟಾ? ಅದ್ಯಾವುದೋ ಪ್ಯಾಂಟ್ ಬೇಕು ಅಂತಿದ್ದಲ್ಲ. ಹ್ಞೂ ಕಣಮ್ಮ. ಇದು ಅಲ್ಲ ನಮ್ಮ ಅಕ್ಕ. ಈಗ ಇದು ಅಲ್ಲ ಅಂದ್ಬಿಟ್ರೆ ತೆಗ್ದೇ ಎಸಿತಾಳೆ ಇದನ್ನೆಲ್ಲ. ಅಂದರೆ ಕ್ಲಾತ್ ಆ ಥರ ಇಲ್ಲ. ಒಂದ್ ಕಡೆ ಸಾಫ್ಟ್ ಐತೆ, ಒಂದ್ ಕಡೆ ಅಂದರೆ ರಫ್ ಐತಿ ಇದು ಬಟ್ಟೆ. ಆ ಥರ ಸಾಫ್ಟು. ಇದು ಚೆನ್ನಾಗೈತೆ. ಇವಾಗಿದೆ ಟ್ರೈ ನೈಟ್ ಪ್ಯಾಂಟಿಗೆ ಅದೇನೆ. ಎಲ್ಲ ಕರೆಕ್ಟಾಗಿ ಗೊತ್ತಾಯ್ತಲ್ಲ. ಕಟ್ ಮಾಡಮ್ಮ ಅಲ್ಲಿ. ಓಕೆ ಇರಿ ಅಡ್ವರ್ಟೈಸ್ ಬರ್ತಾಯಿದೆ 3 ಮಿನಿಟ್ಸ್. ಬಂತು ಗೊತ್ತಾಯ್ತಲ್ಲ ಎಲ್ಲ ಕರೆಕ್ಟಾಗೇನೆ. ಅದ್ರ ಮಧ್ಯೆ ಬಾಕ್ಸ್ ಬಂದ್ಬಿಡುತ್ತೆ. ಈಗ ಸ್ವಲ್ಪ ಟೈಮರ್ ಓಡ್ತದಲ್ಲ ಅದ. ಅದು ಸ್ಲೀಪರ್ ಓಕೆ ಒತ್ತಿ ಕ್ಯಾನ್ಸಲ್ ಅಂತ ಇರ್ತದೆ. ಎಲ್ಲಿ ಮಾಮೂಲಿ ಓಕೆ ಬಟನ್ ಒತ್ತಿ ಅಷ್ಟೇನೆ. ಒತ್ತಿ ಸಾಕಾಯ್ತು ಬರ್ಲೇ. ನೀವು ಅಲ್ಲಿ ಕ್ಯಾನ್ಸಲ್ ಅಂತ ಕೇಳ್ತದ ಫಸ್ಟು. ಕ್ಯಾನ್ಸಲ್ ಗೊತ್ತಿದ್ರೆ ಮುಗೀತಪ್ಪ ಅಷ್ಟೇನೆ. ಕಾಸು ಕೊಡಿ ಹಾಲು ತರಕ್ಕೆ. ಆಯ್ತು ಹೋಗ್ಬಿಟ್ಟು ಹಾಲು ತೊಗೊಂಬತ್ತೀನಿ. ಅದಕ್ಕೆ ಗಾಡಿ ಇನ್ನೂ ಒಳಗಡೆ ಹಾಕಿಲ್ಲ. ಅದಾಗ್ಬಿಟ್ರೆ ಮತ್ತೆ ಅಂಗಡಿ ಹತ್ರ ಹೋಗಿ ತೊಗೊಂಬರೋ ಅಷ್ಟರಲ್ಲಿ ಟೈಮ್ ಆಯ್ತದೆ. ಇವಾಗ 2 ಮಿನಿಟ್ಸ್ ಅಲ್ಲಿ ತೊಗೊಂಬಂದ್ಬಿಡ್ತೀನಿ. ಅಮ್ಮ ಅಲ್ಲಿ ನೋಡಿರಿ ಹೇಳ್ತೀನಿ ರಿಮೋಟ್ ಎತ್ತು. ಯಾವ ತೋರಿಸು. ಅಲ್ಲ ಸೋನು,
ಕೆಳಗಡೆ ಆರೋ ಬಟನ್ ಯಾವ್ದು? ಕೆಳಗಡೆ ಓಕೆ ಇದು? ಕೆಳಗಡೆ ಅದು ಹ್ಮ್ ಓಕೆ ಹೊಡೀರಿ ಈಗ ಹ್ಮ್ ಅಷ್ಟೇ ಸಿಂಪಲ್. ಬೆಳಗ್ಗೆಯಿಂದ ಟ್ರೈ ಟಿವಿನೇ ಆಫ್ ಮಾಡ್ಬಿಟ್ರೆ ಅದಕ್ಕೆ ಟಿವಿನೇ ಆನ್ ಮಾಡಿಲ್ಲ ನಾನು. ಹಾಲು ತಗೊಂಬಂದಿದ್ದೀನಿ. ನಾನು ಬಿಸ್ಕೆಟ್ ತಂದೆ ತಿನ್ನೋಣ ಅಂತ ಅಲ್ಲಿ ಯಾರೋ ಸಿಕ್ಕಿದ್ರು, ಹಂಗೆ ನಿಂತ್ಕೊಂಡೆ. ನಮ್ಮ ಅಪ್ಪನ ಕಳಿಸ್ತೀನಿ ನೋಡ್ಬಿಟ್ಟು. ಏನಂತ ನಮ್ಮ ಅಪ್ಪ? ಹಲೋ ಹೇಳಿ, ಏನು ಸಮಾಚಾರ? ಈ ಮನೆಗೆ ಬರಲ್ವಾ ನೀನು? ಆಮೇಲೆ ಬಂದು ಗಾಡಿ ಹಾಕ್ತೀನಿ. ಇವಾಗ ಏನೋ ಅಂತೈತಲ್ಲ ನಮ್ಮಮ್ಮ, ಹಂಗೆ ನಿಂತಿರಲಿ, ಬಂದು ಹಾಕ್ತೀನಿ ಏನಾಗಲ್ಲ. ಇವಾಗ ಜಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಡೈರೆಕ್ಟಾಗಿ. ಇವಾಗ ಏನಿಲ್ಲ, ಬೆಳಗ್ಗೆಯಿಂದ ವ್ಲಾಗೆಲ್ಲ ಮಾಡಿಲ್ಲ, ಅರ್ಧಂಬರ್ಧ ವ್ಲಾಗ್ ಮಾಡಿಬಿಟ್ಟು ಕೂತ್ಕೊಂಡಿದ್ದಾಗೈತೆ. ಎಲ್ಲಾದರೂ ಕಾಲೇಜ್ ಹತ್ರ ಹೋದರೆ ವ್ಲಾಗ್ ಬೇರೆ ಮಾಡ್ತಾಯಿಲ್ಲ, ಅದು ಬೇರೆ ಪ್ರಾಬ್ಲಮ್ಮು. ವ್ಲಾಗು ಐಡಿಯಾಸ್ ಹುಡುಕಿ ನನಗೆ ತಲೆ ಕೆಟ್ಟೋಗಿರ್ತದೆ. ಏನು ಮಾಡೋಣ ಅಂತ. ನಾಳೆ ಶನಿವಾರ ಇನ್ನೇನು ಅಂಗಡಿ ಓಪನ್ ಮಾಡಿ ಸಂತೆಗಿಂತೆ ಹೋಗ್ಬಿಟ್ಟು ಬರ್ಬೇಕಷ್ಟೇ. ಇನ್ನೇನು ಮಾಡೋಣ. ಡೈಲಿ ಜೀವನದಲ್ಲಿ ನಾರ್ಮಲ್ ಲೈಫ್ ಇದ್ದಿದ್ದೇನೆ. ಯಾರ ಲೈಫಲ್ಲಿ ಏನು ಡೈಲಿ ಯಾವಾಗಾದ್ರೂ ಚೇಂಜ್ ಆಗುತ್ತೆ. ಅದೃಷ್ಟ ಇರಬೇಕು ಚೇಂಜ್ ಆಗೋಕ್ಕೂ. ಯಾವಾಗಾದರೂ ಇಷ್ಟ ಬಂದಾಗ ಚೇಂಜ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಲ್ಲೇ ಬೆಡ್ಶೀಟ್ ಹಾಕೊಂಡು ಕೂತಿದ್ದೀನಿ ಮಲ್ಗೋಕ್ಕೆ ಅಂತ. ಬಟ್ ಇನ್ನೂ ನಿದ್ದೆನೇ ಬಂದಿಲ್ಲ. ನಿದ್ದೆ ಬರೋಕ್ಕೂ ಯೋಗ ಇರಬೇಕು. ಸುಮ್ಮನೆ ಹೇಳ್ತಾ ಇರೋದು, ಅದಕ್ಕೆ ಹಂಗೇನಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಏನಂದರೆ, ಒಂದು 2-3 ದಿನದಿಂದ ಹುಷಾರಿಲ್ಲ ನೀಟಾಗಿ. ಅದಕ್ಕೋಸ್ಕರ ವ್ಲಾಗ್ ಕಡಿಮೆ ಮಾಡ್ತಾಯಿದ್ದೀನಿ. ಇನ್ನು ಬ್ಯಾಕಪ್ಪಿಗೆ ವ್ಲಾಗ್ ಇಲ್ಲವೂ ಇಲ್ಲ ನನ್ನ ಹತ್ರ ಹಾಕೋಕ್ಕೆ. ಆಮೇಲೆ ಬ್ಯಾಕಪ್ ವ್ಲಾಗ್ ಯಾರೂ ಮಾಡೋದು ಇಲ್ಲ, ಸೊ ನಾನೇ ಮಾಡಬೇಕು. ಅದಕ್ಕೋಸ್ಕರನೇ ಒಂದು 2-3 ದಿನದಿಂದ ಹುಷಾರಿಲ್ಲ. ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾಯಿದ್ದೆ. ಕೆಮ್ಮು ಅದು ಇದು ಆದಾಗಿಂದ ವಾಯ್ಸ್ ಎಲ್ಲ ಸ್ವಲ್ಪ ಕರೆಕ್ಟಾಗಿಲ್ಲ. ಇವಾಗ ಈಚೆ ತಿರ್ಗೋಣ ಅಂದರೆ ಅಲ್ಲೇ ಮಮ್ಮಿ ಡೋರ್ ಲಾಕಿ ಹಾಕ್ಬಿಟ್ಟವ್ರೆ. ಇನ್ನೇನು ಹೋಗೋದು, ನಾನು ಡೋರ್ ತೆಗ್ಬಿಟ್ಟು ಹೋಗಿ ತಿರ್ಕೊಂಬರೋ ಅಷ್ಟರಲ್ಲಿ ಎಲ್ಲ ಮಲಗಿರ್ತಾರೆ. ನಾನು ಆಮೇಲೆ ನಾನೇ ಲಾಕ್ ಮಾಡ್ಕೊಂಬರ್ಬೇಕಾಯ್ತದೆ. ಏನು ಮಾಡೋಣ ಗೈಸ್, ಇವಾಗ ಅಷ್ಟೇ ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ತೀನಿ. ಇಲ್ಲಾಂದರೆ ಇನ್ನೇನು ಎಕ್ಸಾಮ್ ಹತ್ರನೇ ಬಂದ್ಬಿಟ್ಟೈತೆ. ನಾನು ಹೋಗಿದ್ದೆ ಲೇಟು, ಕಾಲೇಜ್ ಸೇರಿದ್ದೇನೆ. ಸೊ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ವೀಕಿಂದ ಎಲ್ಲ ಎಕ್ಸಾಮ್ ಅಲ್ಲ, ಆದರೂ ನೆಕ್ಸ್ಟ್ ವೀಕಿಂದ ಎಲ್ಲ ಎಕ್ಸಾಮ್ ಐತೆ. ಅದಕ್ಕೆ ಬೇರೆ ಪ್ರಿಪ್ರೇಷನ್ ಆಗಬೇಕು. ಎಕ್ಸಾಮ್ಗೂ ಹಿಂಗೆ ಅಡ್ಡ ಸ್ವಲ್ಪ ಮಧ್ಯೆ ಬರ್ತಾ ಇರ್ತದೆ, ಬೇಜಾರು ಮಾಡ್ಕೊಬಿಡಿ. ನೀನು ಎಕ್ಸಾಮ್ ಪ್ರಿಪ್ರೇಷನ್ ಆಗಿ ಅದು ಇದು ಎಲ್ಲ ಬೇಜಾನ್ ಕೆಲಸ ಐತೆ. ಇನ್ನೇನು ಇವಾಗ ನಾವು ಮಲ್ಕೋತೀವಿ ಅಷ್ಟೇ, ಎಡಿಟ್ ಎಲ್ಲ ಮಾಡಿ ಒಂದು 10 ದಿವಸ. ಆಮೇಲೆ ಅದಾದಮೇಲೆ ಓದೋದಿರ್ತದೆ. ಗೈಸ್ ಇವಾಗ ಇನ್ನೇನಿಲ್ಲ, ಎಡಿಟ್ ಎಲ್ಲ ಮಾಡಿಬಿಟ್ಟು ಜಲ್ದಿ ಮಲಗ್ತೀನಿ. ನಿದ್ದೆ ಜಾಸ್ತಿ ಐತೆ. ಟ್ಯಾಬ್ಲೆಟ್ ಈಗ ಕೂಡ ತೊಗೊಂಡಿದ್ದೀನಿ, ಅದಕ್ಕೆ ನಿದ್ದೆ ಜಾಸ್ತಿ ಬರ್ತಾಯಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೂ ಸುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.